ಹಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇದು 10th ಸೆಷನ್. 10th ಸೆಷನಲ್ಲಿ ಇನ್ನು ಮಿಕ್ಕಿರುವಂತಹ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಅಥವಾ ಅದರ್ ಪ್ರಾಬ್ಲಮ್ಸ್ ಅಥವಾ ವರ್ಡ್ ಪ್ರಾಬ್ಲಮ್ ಅಲ್ಲದೆ ಬ್ಯಾಂಕಿಂಗ್ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಕೇಳಬಹುದು ಮತ್ತು ಸೆಕ್ಷನ್ನ ಸಿ ಅಥವಾ ಡಿಗೆ ಯಾವ ರೀತಿ ಕೇಳಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾಗಿ ತಿಳ್ಕೊತಾ ಹೋಗ್ತೀವಿ ಸ್ಟೂಡೆಂಟ್ಸ್. ನನ್ನ ಪ್ರಕಾರವಾಗಿ ಇದು ಟೋಟಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಯಾವ್ಯಾವ ಥರ ಪ್ರಾಬ್ಲಮ್ ಇರುತ್ತೆ, ಇವತ್ತಂತೂ ನಾವು ಮಿನಿಮಮ್ 20 ಪ್ರಾಬ್ಲಮ್ಸ್ ಅಂತೂ ಸಾಲ್ವ್ ಮಾಡಲೇಬೇಕು. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಮೊದಲನೇ ಪ್ರಾಬ್ಲಮ್ಗೆ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ನೋಡೋಣ. ಮೊದಲನೇ ಪ್ರಾಬ್ಲಮ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಲೆಸ್ ದ್ಯಾನ್ 300 and divisible by 12 and 18. ಹಾಗಾದರೆ 12 ಮತ್ತು 18ಕ್ಕೆ ಏನು ಕಂಡುಹಿಡಿಬೇಕು? ಗ್ರೇಟೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. LCMನ ಕ್ಯಾಲ್ಕುಲೇಟ್ ಮಾಡಬೇಕಾ ಅಥವಾ HCFನ ಕ್ಯಾಲ್ಕುಲೇಟ್ ಮಾಡಬೇಕು? 12 and 18 ಯೋಚನೆ ಮಾಡಿ. ನಾರ್ಮಲ್ ಆಗಿ ಗ್ರೇಟೆಸ್ಟ್ ನಂಬರ್ ಅಂತ ಇದ್ದ ಹಾಗೆಯೇ HCFನ ಕ್ಯಾಲ್ಕುಲೇಟ್ ಮಾಡೋದು ಉದ್ದೇಶ, ಸರ್ವೇ ಸಾಮಾನ್ಯವಾಗಿ ಮಾಡಬೇಕಾಗಿರೋದು. ಆದರೆ ಇಲ್ಲಿ ನೀವು ಘೋರವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ ಸ್ಟೂಡೆಂಟ್ಸ್, ಡಿವಿಸಬಲ್ ಬೈ. ಲಾಸ್ಟ್ ಎಪಿಸೋಡ್ನ ಒಂದ್ಸಲಿ ನೀವು ಸರಿಗೆ ನೋಡಿ. ಪ್ರತಿ ಪ್ರಾಬ್ಲಮಲ್ಲೂ ಕೂಡ ನಾನು ಡಿವಿಸಬಲ್ ಬೈ ಅಥವಾ ಡಿವೈಡ್ಸ್ ಅಂತ ಕೊಟ್ಟಿದ್ದಾನ, ಡಿವಿಸಬಲ್ ಬೈ ಅಂತ ಕೊಟ್ಟಿದ್ದಾನ. ಅಬ್ಸರ್ವ್ ಮಾಡಿಕೊಂಡೆ, ಅಂಡರ್ಲೈನ್ ಮಾಡಿಕೊಂಡೇ ಹೋದೆ ಸ್ಟೂಡೆಂಟ್ಸ್. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಉದಾಹರಣೆಗೆ 8 ಮತ್ತು 12ಗೆ HCF ಕ್ಯಾಲ್ಕುಲೇಟ್ ಮಾಡೋಣ, LCM ಕ್ಯಾಲ್ಕುಲೇಟ್ ಮಾಡೋಣ. ಇನ್ನೊಂದ್ಸಲ ಹೇಳ್ತೀನಿ, 8 ಮತ್ತು 12ಗೆ HCF ಕ್ಯಾಲ್ಕುಲೇಟ್ ಮಾಡೋಣ, LCM ಕ್ಯಾಲ್ಕುಲೇಟ್ ಮಾಡೋಣ. 8ಗೆ 2 ಕ್ಯೂಬ್, 12ಗೆ 2 ಸ್ಕ್ವೇರ್ ಇಂಟು 3 ಬರುತ್ತೆ. ಓಕೆ, ಹಾಗಾದರೆ LCMನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಮನ್ ಆಗಿರೋದ್ರಲ್ಲಿ ಹೈಯೆಸ್ಟ್ ತೊಗೊತೀರ, ಅಂದರೆ ಬರೋದು 8. ಕಾಮನ್ ಆಗಿಲ್ದಿರೋ ತೊಗೊಂಡ್ಬಿಡ್ತೀರ ಇಂಟು 3, ಅಂದರೆ ಬರೋದು 24. HCFನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುವಂತಹದ್ದು ಕಾಮನ್ ಆಗಿರೋದು ಮಾತ್ರ ತೊಗೊಬೇಕು, ಅದು ಕಡಿಮೆ ಇರೋದು ತೊಗೊಬೇಕು. ಕಡಿಮೆ ಇರೋದು ಅಂದರೆ 2 ಸ್ಕ್ವೇರ್, ಅಂದರೆ ಬರೋದು 4. ಇಲ್ಲಿ ಗಮನ ಹರಿಸಿ ಸ್ಟೂಡೆಂಟ್ಸ್, LCM ಅನ್ನೋದು ಏನದು, HCF ಅನ್ನೋದು ಏನದು, ಕರೆಕ್ಟಾಗಿ ಸೆಂಟೆನ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮಗೆ. ಗಿವನ್ ನಂಬರ್ಸ್ ಯಾವುದು? 8 ಮತ್ತು 12 ಗಿವನ್ ನಂಬರ್ಸ್. ಏನು ಗಿವನ್ ನಂಬರ್ಸ್ ಇರುತ್ತೋ ಅದನ್ನ ಡಿವೈಡ್ ಮಾಡೋದಿದ್ರೆ ಅದನ್ನು ನಾವು HCF ಅಂತ ಹೇಳ್ತೀವಿ, ಡಿವೈಡ್ಸ್. ಅದೇ LCM ಅಂದರೆ ಗಿವನ್ ನಂಬರ್ ಇದನ್ನ ಡಿವೈಡ್ ಮಾಡಬೇಕು, ಡಿವೈಡೆಡ್ ಬೈ. ನೋಡಿ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಈಗನೇ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ. ಇಲ್ಲಿ 8 ಡಿವೈಡ್ ಬೈ 4, 12 ಡಿವೈಡ್ ಬೈ 4 ಅಂದರೆ HCF ಅನ್ನೋದು ಗಿವನ್ ನಂಬರ್ನ ಡಿವೈಡ್ ಮಾಡಬೇಕು.
ಅದೇ ಎಲ್ ಸಿ ಎಮ್ ನೋಡಿ ಸ್ಟೂಡೆಂಟ್ಸ್, ಅದೇ ಎಲ್ ಸಿ ಎಮ್ ನೋಡಿ ಏನಂತ ಎಲ್ ಸಿ ಎಮ್ಮು 24 ಡಿವೈಡೆಡ್ ಬೈ 8, 24 ಡಿವೈಡೆಡ್ ಬೈ 12. ಅಂದ್ರೆ ಅರ್ಥ ಏನು, ಗಿವನ್ ನಂಬರ್ಸು ಎಲ್ ಸಿ ಎಮ್ನ ಡಿವೈಡ್ ಮಾಡಬೇಕು. ನೋಡಿ ಡಿಫರೆನ್ಸ್ ನೋಡಿ, ಗಿವನ್ ನಂಬರ್ಸ್ನ ಎಚ್ ಸಿ ಎಫ್ ಡಿವೈಡ್ ಮಾಡುತ್ತೆ, ಎಚ್ ಸಿ ಎಫ್ ಡಿವೈಡ್ ಮಾಡುತ್ತೆ ಗಿವನ್ ನಂಬರ್ಸ್ ಇಂದ ಎಲ್ ಸಿ ಎಂ ಡಿವೈಡ್ ಆಗುತ್ತೆ. ಅಂದ್ರೆ ಅರ್ಥ ಯಾವಾಗಲೇ ಹಾಕ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ, ಸ್ಮಾಲೆಸ್ಟ್ ನಂಬರ್, ಲೀಸ್ಟ್ ನಂಬರ್ ಅಂತ ಕೊಟ್ಟಾಗ ಎಲ್ ಸಿ ಎಮ್ನ ಉಪಯೋಗಿಸ್ತೀರಾ. ಅದ್ರ ಜೊತೆಗೂ ಸ್ಮಾಲೆಸ್ಟ್ ನಂಬರ್ ಅನ್ನೋದ್ರ ಜೊತೆಗೆ ಡಿವಿಸಬಲ್ ಬೈ ಅನ್ನೋ ಪದನು ನೀವು ನೋಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಗ್ರೇಟೆಸ್ಟ್ ನಂಬರ್ ಅಂತ ಕೊಟ್ಟಾಗ ಎಚ್ ಸಿ ಎಫ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದ್ರ ಜೊತೆಗೆ ಡಿವೈಡ್ಸ್ ಅನ್ನೋ ಪದನು ಡಿವೈಡ್ಸ್ ಅನ್ನೋ ಪದನು ಗಮನಿಸಬೇಕಾಗುತ್ತೆ ನೀವು. ಆಗ ಎಚ್ ಸಿ ಎಫ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಗ್ರೇಟೆಸ್ಟ್ ನಂಬರ್ ಕೊಟ್ಟಿದ್ದಾನೆ, ಇಲ್ಲಿ ಡಿವಿಸಬಲ್ ಬೈ ಅಂತ ಕೊಟ್ಟಿದ್ದಾನೆ. ಡಿವಿಸಬಲ್ ಬೈ ಆಯಿತು ಅಂದರೆ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಎಲ್ ಸಿ ಎಮ್ ಅನ್ನೋದು ಗಿವನ್ ನಂಬರ್ಸಿಂದ ಡಿವೈಡ್ ಆಗುತ್ತೆ, ಗಿವನ್ ನಂಬರ್ಸಿಂದ ಡಿವೈಡ್ ಆಗುತ್ತೆ. ಎಚ್ ಸಿ ಎಫ್ ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತೆ, ಎಚ್ ಸಿ ಎಫ್ ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತೆ. ಎಲ್ ಸಿ ಎಂ ಗಿವನ್ ನಂಬರ್ಸಿಂದ ಡಿವೈಡ್ ಆಗುತ್ತೆ, ಇಂದ. ಎಚ್ ಸಿ ಎಫ್ ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತೆ, ಎಲ್ ಸಿ ಎಂ ಗಿವನ್ ನಂಬರ್ಸ್ ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮಲ್ಲಿ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಈ ಪ್ರಾಬ್ಲಮಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಗ್ರೇಟೆಸ್ಟ್ ನಂಬರ್ ಅಂತ ಕೊಟ್ಟಿದ್ರೂ ಕೂಡ ಏನು ಕೊಟ್ಬಿಟ್ಟಿದ್ದಾನೆ ಅವನು, ಡಿವಿಸಬಲ್ ಬೈ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನಾವು ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ. ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಎಲ್ ಸಿ ಎಮ್ 12 ಮತ್ತು 18. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಮಾಡಿ, ಡಿವಿಷನ್ ಮೆಥಡ್ ಆದರೂ ಮಾಡಿ, ಆ್ಯಸ್ ಯು ವಿಚ್. 12ನ ನಾವೇನಂತ ಬರೋದು, 4 3 12, 2 ಸ್ಕ್ವೇರ್ ಇಂಟು 3. 18ನ ಏನಂತ ಬರಿಬೋದು, 2 9 ಅಂದರೆ 3 ಸ್ಕ್ವೇರ್, 9 2 18. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ, ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್ ಹೈಯೆಸ್ಟ್ ತೊಗೊಬೇಕು. 2 ಸ್ಕ್ವೇರ್ ಇಂಟು ಇಲ್ಲಿ 3 ಮತ್ತು 3 ಸ್ಕ್ವೇರಲ್ಲಿ ಹೈಯೆಸ್ಟ್ 3 ಸ್ಕ್ವೇರ್. ಹಾಗಾದರೆ ಬರೋದು 2 ಸ್ಕ್ವೇರ್ ಅಂದರೆ 4 ಇಂಟು 9 ಅಂದರೆ ಎಲ್ ಸಿ ಎಮ್ ಬರೋದು 4 36. 36 ಬಂತು ಸ್ಟೂಡೆಂಟ್ಸ್. ಇಲ್ಲಿ ಇಷ್ಟಕ್ಕೆ ಅವ್ರು ಸುಮ್ಮನಾಗಲಿಲ್ಲ, ಅಷ್ಟಕ್ಕೆ ಅವ್ರು ಸುಮ್ಮನಾಗಿಲ್ಲ. ಗ್ರೇಟೆಸ್ಟ್ ನಂಬರ್ ಲೆಸ್ ದ್ಯಾನ್ 300. ಹಾಗಾದರೆ 300ಕ್ಕಿಂತ ಕಡಿಮೆ ನಂಬರ್ನ ಡಿವೈಡ್ ಮಾಡಬೇಕು. ಯಾವುದು? ಇದು. ಹಾಗಾದರೆ 300ಕ್ಕಿಂತ ಕಡಿಮೆ ನಂಬರ್ನ ಡಿವೈಡ್ ಮಾಡಬೇಕು ಅಂತಂದರೆ 300 ಡಿವೈಡ್ ಬೈ 36 ಡಿವೈಡ್ ಮಾಡ್ಕೊಳ್ಳಿ. 300 ಡಿವೈಡ್ ಬೈ 36 ಮಾಡಿದ್ದೆ ಆದಲ್ಲಿ 300 ಡಿವೈಡ್ ಬೈ 36 ಬರುವಂತಹದು 8.33 ಕೋಶೆಂಟ್. ಈ 0.33ನ ಪಕ್ಕ ಹಾಕಿದ್ರೆ ಬರೋದು 8. ಹಾಗಾದರೆ 36 ಇಂಟು 8, 36 ಇಂಟು 8 ಅಂದರೆ ಬರುವಂತಹದು 288 ಈಸ್ ದ ಗ್ರೇಟೆಸ್ಟ್ ನಂಬರ್ which is less than 300, which is divisible by 12 and 18.
12 ಆ್ಯಂಡ್ 18. 288ಗೆ ಇನ್ನು 36 ಕೂಡಿದ್ರಂದರೆ 288ಗೆ ಇನ್ನು 36 ಕೂಡಿದ್ರೆ ಬರುವಂಥದ್ದು 324 ಆಗುತ್ತೆ, ಡಿವೈಡ್ ಆಗೋದಿಲ್ಲ. ಇದು ಒಂದು ರೀತಿಯಲ್ಲಿ ಈಸಿಯೆಸ್ಟ್ ಮಾರ್ಗದಲ್ಲಿ ಮಾಡ್ಕೊಂಡು ಹೋಗೋದು ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದ್ರು ಡಿವಿಷನ್ ಮೆಥಡ್ನಲ್ಲಿ ಏನಾದ್ರು ನೀವು ಹೋಗಿದ್ದೇ ಆದರೆ 300 ಯಾವುದರಿಂದ 36ಇಂದ ಡಿವೈಡ್ ಆಗೋದಿಲ್ಲ, 30. ಸೊ 8 ಹೋಗುತ್ತೆ, 8 36 ಇಂಟು 8 ಅಂದರೆ ಬರೋದು 288. ಇನ್ನು ಬರೋದು 12 ಪಾಯಿಂಟ್ ಇಟ್ಟರೆ 0 ಕೊಡ್ತೀರಾ. ಹಾಗಾದರೆ 36 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 108 ಬರುತ್ತೆ. 3 is 108 ಅಂದರೆ ಮತ್ತೇನು ಬರುತ್ತೆ? 12 ಬರುತ್ತೆ. ಮತ್ತೆ 0 ಇಳಿಸ್ಕೊತೀರ, 3 108 ಹಾಗೆ ರೆಕರಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ಇಲ್ಲಿ 0.33 ಇದೆ ಅಲ್ವಾ, ಹೋಗೋದಿಲ್ಲ. ನಾವು ಇಲ್ಲಿಗೆ ನಿಲ್ಲಿಸಿದ್ದೇ ಆದರೆ 12 ಬಂದಿದೆ. ನಾನು ಇನ್ನೊಂದು ಮಾರ್ಗ ಹೇಳ್ಕೊಡ್ತಿರೋದು. ಸೊ 12 ಅನ್ನೋದು ರಿಮೈಂಡರ್ ಉಳ್ಕೊಂಡಿದೆ. ಈ 36 300ಅಲ್ಲಿ 12ನ ಕಳೀರಿ, ಬರೋದೇ 288. ನೀವು ಡಿವೈಡ್ ಮಾಡಿ ಬೇಕಾದ್ರೆ ಮಾಡಬಹುದು. ಎಷ್ಟು ಬರುತ್ತೆ? 288 ಬರುತ್ತೆ. ಹೀಗೆ ಬೇಕಾದ್ರೂ ಮಾಡ್ಬೋದು, ಆ್ಯಸ್ ಯು ವಿಶ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ದಿಸ್ ಇಸ್ ಆಫ್ ದ ಫಸ್ಟ್ ಪ್ರಾಬ್ಲಮ್. ಇನ್ ದ ಸೇಮ್ ಮ್ಯಾನರ್ ಸೆಕೆಂಡ್ ಪ್ರಾಬ್ಲಮ್. ಇದನ್ನು ನಾನು ಸಾಲ್ವ್ ಮಾಡ್ತೀನಿ, ನೋಡೋಣ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಅಥವಾ ಗ್ರೇಟೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಗ್ರೇಟೆಸ್ಟ್ ನಂಬರ್ ಅಂತ ಇದ್ದ ಹಾಗೆ ನಾವೇನು ಮಾಡ್ತೀವಿ, SCFನ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಡಿವಿಸಿಬಲ್ ಬೈ ಅಂತ ಕೊಟ್ಟಿದ್ದಾನೆ. ಹಾಗಾದರೆ 27, 36 ಮತ್ತು 18ಗೆ ನಾವುಗಳು ಏನು ಕಂಡುಹಿಡಿಬೇಕಾಗಿರುತ್ತೆ? LCMನ ಕ್ಯಾಲ್ಕುಲೇಟ್ ಮಾಡಬೇಕು, ಡಿವಿಸಿಬಲ್ ಬೈ ಅಂತ ಕೊಟ್ಟಿರೋದಕ್ಕೆ. ಹಾಗಾದರೆ 27ಗೆ ನಾವು 3 ಕ್ಯೂಬ್ ಅಂತ ಬರೀತೀರಾ. 36ಗೆ ಫ್ಯಾಕ್ಟರ್ಸ್ ಕಳೆಯೋಣ. 2ರಿಂದ 2 18, 2 9s, 3 3s, 3 1s ಅಂದರೆ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. 18ಗೆ ಏನಂತ ಬರೀತೀರಾ? 2 9s, ಹಾಗಾದರೆ 2 ಇಂಟು 3 ಸ್ಕ್ವೇರ್. ಈಗ ನಾವಿಲ್ಲಿ LCM ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 2 ಸ್ಕ್ವೇರ್ ಮತ್ತು 2ನಲ್ಲಿ IS ಎಷ್ಟಿದೆ ಅಂತ ನೋಡ್ಕೊಳ್ಳಿ. 2 ಸ್ಕ್ವೇರ್ ಇದೆ ಇಂಟು 3 ಸ್ಕ್ವೇರ್, 3 ಕ್ಯೂಬ್, 3 ಸ್ಕ್ವೇರ್ ನಲ್ಲಿ ಏನಿದೆ? 3 ಕ್ಯೂಬ್ ಇದೆ. ಹಾಗಾದರೆ 2 ಸ್ಕ್ವೇರ್ ಅಂದರೆ 4 ಇಂಟು 3 ಕ್ಯೂಬ್ ಅಂದರೆ 27. ಹಾಗಾದರೆ 27 ಇಂಟು 4 ಅಂದರೆ ಬರೋದು 108 ಬರುತ್ತೆ ಸ್ಟೂಡೆಂಟ್ಸ್. LCM 108 ಬರುತ್ತೆ. ಈ ಅಂದರೆ ನಮಗೆ ಬೇಕಾಗಿರೋದೇನೋ ಲೆಸ್ ದ್ಯಾನ್ 842 ನನಗೆ ಬೇಕಾಗಿರೋದು. 2 ಮಾರ್ಗ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. 2 ಮಾರ್ಗದಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಮಾಡಿ. ಏನು? 842 ಡಿವೈಡ್ ಬೈ 108. ಹಾಗಾದರೆ ಬರೋದು 842 ಡಿವೈಡ್ ಬೈ 108 ಅಂದರೆ ಬರೋದು 7.79 ಬರುತ್ತೆ. ಇನ್ನು ಏನೇನೋ ಬರುತ್ತೆ. ಇಲ್ಲಿ ಪಾಯಿಂಟ್ ಆದಮೇಲೆ ಇರೋದು ಬಿಟ್ಟು ಬಿಡಿ. ಎಷ್ಟು ಮಾತ್ರ ತಗೊಬೇಕು? 7. ಹಾಗಾದರೆ 108 ಇಂಟು 7, 108 ಇಂಟು 7
ಅಂದರೆ ಬರೋದು 756 ಅನ್ನೋ ನಂಬರ್ ಇರೋದು. 756ಇಂದ ಇವೆಲ್ಲನೂ ಕೂಡ ಡಿವೈಡ್ ಆಗುತ್ತೆ. ಸೊ ಈಗ ಇವಾಗ ಇನ್ನೊಂದು ಏನು ಹೇಳಿದ್ದು ನಾನು, 108 ತಗೊಳ್ಳಿ, ಯಾವುದನ್ನು ಡಿವೈಡ್ ಮಾಡಬೇಕು, 842. ಸೊ ಆಗೋದು 7ಇಂದ ಆಗುತ್ತೆ 108 ಇಂಟು 7 ಅಂದರೆ ಬರೋದು 756 ಮೈನಸ್ 842 ಅಂದರೆ ಬರೋದು 86 ಬರುತ್ತೆ. 86 ನಮ್ಮ ಫರ್ದರ್ ಡಿವೈಡ್ ಆಗಲ್ಲ, ಪಾಯಿಂಟ್ ಬಂದ್ಬಿಡುತ್ತೆ. ಸೊ ಹಾಗಾದರೆ ನಾವು ಈ ರಿಮೈಂಡರ್ನ 842 ಮೈನಸ್ 86 ಅಂದರೆ ಬರೋ ನಂಬರೇ 756. ಇದು ಫಸ್ಟ್ ಆಪ್ಷನ್ನ ಕೊಡ್ತೀನಿ, ಇದು ಸೆಕೆಂಡ್ ಆಪ್ಷನ್ನ ಕೊಡ್ತೀನಿ. ಇದರಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಇದು ಮಾಡ್ಬೋದು. ಇದೇ ಪ್ರಾಬ್ಲಮ್ನ ಬೇರೆ ರೀತಿಯಲ್ಲಿ ಕೇಳ್ಬೋದು. ಫೈಂಡ್ ದ ಲಾರ್ಜೆಸ್ಟ್ ನಂಬರ್, ಓಕೆ, ಲೆಸ್ ದ್ಯಾನ್ ಅಥವಾ find the largest number of 3 digits. 3 digits ಎಂದು ಅಂತ ಹೇಳ್ತಾನೆ, ವಿಚ್ ಇಸ್ ಡಿವಿಸಿಬಲ್ ಬೈ 27, 96 and 18 ಅಂತ ಹೇಳ್ತಾನೆ. 3 digits ಅಂತಾನೆ. 3 digits ಅಂದರೆ 1, 2, 3. ಲಾರ್ಜೆಸ್ಟ್ ಅಂದರೆ ಏನಾಗಿರುತ್ತೆ? ಲಾರ್ಜೆಸ್ಟ್ ಅಂದರೆ 999. 3 digits ಲಾರ್ಜೆಸ್ಟ್ ಡಿಜಿಟ್. 1000 ಅಂದರೆ 4 ಡಿಜಿಟ್ ಆಗಿಬಿಡುತ್ತೆ. 999 ಅನ್ನೋದೇ ಲಾರ್ಜೆಸ್ಟ್ ಡಿಜಿಟ್ ಆಗಿರುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ನಾನೆಲ್ಲ ಪಿಂಕ್ ಕಲರಲ್ಲಿ ಬರೀತಾ ಇದ್ದೀನಿ ಈಗ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? ಫಸ್ಟ್ ಆಪ್ಷನ್ಗೆ ಹೋಗ್ತೀನಿ ನಾನು. 999 ಡಿವೈಡೆಡ್ ಬೈ 108. 999 ಡಿವೈಡ್ ಬೈ 108 ಅಂದರೆ ಬರೋದು 9.25. 0.25ನ ಎಲಿಮಿನೇಟ್ ಮಾಡಿ, ಎಷ್ಟು ಟೈಮ್ಸು? 9 ಟೈಮ್ಸ್. ಹಾಗಾದರೆ 108 ಇಂಟು 9. 108 ಇಂಟು 9 ಅಂದರೆ ಬರೋದು 972 ಅನ್ನೋದೇ ಗ್ರೇಟೆಸ್ಟ್ ನಂಬರ್. 3 ಡಿಜಿಟ್ಸಲ್ಲಿ ಗ್ರೇಟೆಸ್ಟ್ ನಂಬರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿಯೂ ಕೇಳೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಇದನ್ನೇ ನಾನು ಇವಾಗ ಮಾಡಿದ್ದು. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ಆಫ್ 4 digits ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12, 15, 18 and 27. 4 digits ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನು ಮಾಡಿ, 12, 15, 18, 27ಗೆ ಏನು ಕಂಡಿಡಿ ಡಿವಿಸಿಬಲ್ ಬೈ ಅಂತ ಇದೆ, ಜ್ಞಾಪಕ ಇರಲಿ. ಈವನ್ ಲಾರ್ಜೆಸ್ಟ್ ನಂಬರ್ ಅಂತ ಇದ್ರು ಕೂಡ ಡಿವಿಸಿಬಲ್ ಬೈ ಅಂತ ಇದೆ. ಏನು ಕಂಡುಹಿಡಿತೀರಾ? LCMನ ಕ್ಯಾಲ್ಕುಲೇಟ್ ಮಾಡ್ತೀರಾ. LCMನ ಕ್ಯಾಲ್ಕುಲೇಟ್ ನೀವು ಮಾಡಿದ ನಂತರ 4 digits ಅಂತಾನೆ. 4 digits ಅಂದರೆ 10,000 ಅಂದರೆ 5 digit ಆಗಿಬಿಡುತ್ತೆ. 4 digits ಅಂದರೆ ಏನಾಗಿರುತ್ತೆ? 9,999. ದಿಸ್ ಡಿವೈಡ್ ಬೈ LCM ಮಾಡಿ ರೌಂಡ್ ಫಿಗರ್ ಒಂದು ತಗೊಳ್ಳಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಹೋಮ್ ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್, ಅಕಸ್ಮಾತ್ ಪ್ರಾಬ್ಲಮ್ಗಳೇನಾದ್ರು ಈ ರೀತಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ನಲ್ಲಿ ಏನಾದ್ರು ಕೊಟ್ಟಿದ್ರೆ, ಸೊ 2 to the power of 5 ಅಂತ ಇದೆ, ಇನ್ನೊಂದು 2 to the power of 6 ಅಂತ ಇದೆ, ಇನ್ನೊಂದು 2 to the power of 12 ಅಂತ ಇದೆ, ಇನ್ನೊಂದು 2 to the power of 10 ಅಂತ ಇದೆ. ಸೊ ಇದರಲ್ಲೆಲ್ಲ HCF ಮತ್ತು LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಾಮನ್ ಆಗಿದ್ದರೆ ಹೈಯೆಸ್ಟ್ ತಗೊಳ್ಳಿ. ಹೈಯೆಸ್ಟ್ ಇರೋದು ಯಾವುದು? 2 to the power of 12. ಕಾಮನ್ ಆಗಿಲ್ದಿರೋದೆಲ್ಲ ಬರೆದುಬಿಡಿ. ಓಕೆ, ಎಸ್. HCFನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತಂದರೆ ಕಾಮನ್ ಆಗಿದ್ದರೆ ಮಾತ್ರ ತಗೊಬೇಕು, ಅದು ಕಡಿಮೆ ಇರೋದು ತಗೊಬೇಕು.
ಕಡಿಮೆ ಇರೋದು ಯಾವುದು? 2 to the power of 5. ಹಾಗಾದರೆ 2 to the power of 12 ಅಂದರೆ 4096. 2 to the power of 5 ಅಂದರೆ 2 ಕ್ಯೂಬ್ ಅಂದರೆ 8. 2 to the power of 4 ಅಂದರೆ 16. 2 to the power of 5 ಅಂತದಂದರೆ 32. ಇಷ್ಟೇನೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನಲ್ಲಿದೆ, ಆದರೆ ಪವರ್ನಲ್ಲಿ ಮೈನಸ್ ಇದೆ. ಬೇಸ್ನಲ್ಲಿ ನೀವು ಗಮನಿಸಿದಾಗ ಎಲ್ಲ ಬೇಸ್ಗಳು ಕೂಡ, ಸುಮ್ಮನೆ ಉದಾಹರಣೆಗೆ a to the power of m, ಇಲ್ಲಿ ಎ ಅನ್ನೋದನ್ನು ಬೇಸ್ ಅಂತ ಕರಿತೀವಿ, ಎಮ್ ಅನ್ನೋದನ್ನು ಪವರ್ನಲ್ಲಿದೆ ಅಂತ ಹೇಳ್ತೀವಿ. ಇಲ್ಲಿ ಬೇಸ್ ಎಲ್ಲನೂ ಕೂಡ ಸೇಮ್ ಆಗಿದೆ ನೋಡಿ, ಗಮನಿಸಿ ನೋಡಿ. ಹಾಗಾದರೆ ಇಲ್ಲೂ ಅಷ್ಟೇನೆ, ಇಲ್ಲೂ ಗಮನಿಸಿ ನೋಡಿ, ಬೇಸ್ ಎಲ್ಲ ಸೇಮ್ ಇದೆ. ಬೇಸ್ ಎಲ್ಲ ಏನಾಗಿದೆ? ಸೇಮ್ ಇದೆ. ಬೇಸ್ ಎಲ್ಲ ಸೇಮ್ ಇದ್ರೆ ಆ್ಯಸ್ ಯೂಶ್ವಲ್ ಆಗಿ ನೀವೇನು ಮಾಡ್ತೀರಾ? ಪವರ್ಸ್ನಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದನ್ನೇ ನೀವು ಕನ್ಸಿಡರ್ ಮಾಡ್ತಾ ಇದ್ರಿ. ಇಲ್ಲೂ ಅಷ್ಟೇನೆ ಬೇಸ್ ಸೇಮ್ ಇದೆ. ಸೊ ಇದನ್ನು ಎರಡು ರೀತಿಯಲ್ಲಿ ಮಾಡ್ಬೋದು ಸ್ಟೂಡೆಂಟ್ಸ್. ನೀವು ಏನು ಎರಡು ರೀತಿಯಲ್ಲಿ ಮಾಡಬಹುದು ಅಂತಂದರೆ, ಫಸ್ಟ್ ರೀತಿ ಹೇಳ್ಕೊಟ್ಬಿಡ್ತೀನಿ. ಇದು ಎಲ್ಲ ಬೇಸ್ ಸೇಮ್ ಇರೋದ್ರಿಂದ ಎರಡು ರೀತಿ ಮಾಡ್ಬೋದು. ಬೇಸ್ ಏನು ಸೇಮ್ ಇದೆ? ಇಲ್ಲಿ 3 3 3 3 ಎಲ್ಲ ಸೇಮ್ ಇದೆ. ಹಾಗಾದ್ರೆ ಇಲ್ಲೆಲ್ಲ ಪವರ್ನಾಗೆಲ್ಲ ಮೈನಸ್ ಇದೆ. ಈಗ ನನಗೆ ಹೇಳಿ, LCM ಮತ್ತು HCF ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದಾಗ, LCMನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದಾಗ ನಾವೇನು ತೊಗೊತೀವಿ? ಹೈಯೆಸ್ಟ್ ತೊಗೊತೀವಿ. ಬೇಸ್ ಎಲ್ಲ ಸೇಮ್ ಇದೆ, ಹೈಯೆಸ್ಟ್ ತೊಗೊತೀವಿ. ಹಾಗಾದರೆ ಹೈಯೆಸ್ಟ್ ನಾವು ತೊಗೊತೀವಿ ಅಂತಂದರೆ, ಈಗ ನನಗೆ ಹೇಳಿ, 3 to the power of -1 ದೊಡ್ಡದ, 3 to the power of -10 ದೊಡ್ಡದು? ಇವೆರಡರಲ್ಲಿ ಯಾವುದು ದೊಡ್ಡದು? ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. 3 to the power of 1 ದೊಡ್ಡದ, 3 to the power of -10 ದೊಡ್ಡದ? 3 to the power of -1 ದೊಡ್ಡದ, 3 to the power of -10 ದೊಡ್ಡದ? ದೊಡ್ಡದಾಗಿದ್ದರೆ ಇದೆಲ್ಲ -3 -5 ಅನ್ನೋದು ಇನ್ ಮಿಡ್ಲಲ್ಲಿದೆ. ಫುಲ್ ಹೈಯೆಸ್ಟಲ್ಲಿ ಮತ್ತು ಲೀಸ್ಟ್ ಆಗಿರೋದನ್ನು ಎರಡನ್ನೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಒಂದು HCF ಆಗುತ್ತೆ, ಇದರಲ್ಲಿ ಇನ್ನೊಂದು LCM ಆಗುತ್ತೆ. ಇದರಲ್ಲಿ ಯಾವುದು HCF, ಯಾವುದು LCM? ನೀವಿಲ್ಲಿ ಆನ್ಸರ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 0 1 2 3 ಟಟ್. ಹೌದಾ ಇಲ್ವೋ? ಇಲ್ಲಿ ನೋಡಿ, ಇಲ್ಲಿ 0ಗಿಂತ ಸ್ವಲ್ಪ ಕಡಿಮೆ ಏನು? -1 -2 -3 -4. ನೋಡ್ರಿ, ಯಾವುದು ದೊಡ್ಡದು? -1 ಅನ್ನೋದು ದೊಡ್ಡದು, -4 ಅನ್ನೋದು ಚಿಕ್ಕದು. ಅರ್ಥ ಆಗ್ತಿದೆಯಾ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ್ದು. ಸೊ ಹಾಗಾದರೆ ಹೈಯೆಸ್ಟ್ ಇರೋದು ಏನಿದೆ? 3 to the power of -1. 3 to the power of -1 ಅನ್ನೋದು LCM ಆಗಿರುತ್ತೆ. 3 to the power of -10 ಅನ್ನೋದು HCF ಆಗಿರುತ್ತೆ ಸ್ಟೂಡೆಂಟ್ಸ್. ದೊಡ್ಡದಾಗಿರೋದು 3 to the power of -1, ಅದಕ್ಕೋಸ್ಕರ ಅದನ್ನು ತೊಗೊತೀರ. HCF ಇದನ್ನು ಹೀಗೆ ತೊಗೊತೀರ. ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಒಂದು ರೀತಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇನ್ನೊಂದು ರೀತಿ ಕ್ಯಾಲ್ಕುಲೇಷನ್ ಮಾಡುವಂತಹದನ್ನು ವಿಚಾರ ಹೇಳ್ಬಿಡ್ತೀನಿ, ಸ್ವಲ್ಪ ಗಮನ ಹರಿಸಬೇಕು. a to the power of -n equals 1 divided by a to the power of n ಅಂತ ಇದೆ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ, ಪವರ್ನಲ್ಲೇನಾದರೂ ನೆಗೆಟಿವ್ ಸೈನ್ ಇತ್ತು ಅಂದರೆ ಅದು ನಾವು ಪಾಸಿಟಿವ್ ಮಾಡಬೇಕು ಅಂದರೆ ಅದನ್ನೆಲ್ಲ ಕಳಿಸ್ಬೇಕು? ನಾವು ಡಿನಾಮಿನೇಟರ್ ಕಳಿಸಿದ್ರೆ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗಿಬಿಟ್ಟಿರುತ್ತೆ. ಇನ್ ದ ಸೇಮ್ ಮ್ಯಾನ ಡಿನಾಮಿನೇಟರ್ ಆಗಿರೋದನ್ನ ಮೇಲಕ್ಕೆ ತಗೊಂಬಂದರೂ ನೆಗೆಟಿವ್ ಆಗಿಬಿಡುತ್ತೆ. ಅದೇ ರೀತಿ ನಾವು ಇಲ್ಲಿರುವಂತಹದನ್ನು 3 to the power of -1 ಅನ್ನು ನಾವು 3 to the power of -1 ಅನ್ನು ನಾವೇನು ಮಾಡ್ಬೋದು? 1 divided by 3. ಅದೇ ರೀತಿಯಲ್ಲಿ
1/3 ಅದೇ ರೀತಿಯಲ್ಲಿ 1/3⁵. ಅದೇ ರೀತಿಯಲ್ಲಿ 1/3⁻10. ಈಗ ಏನಾಯಿತು, ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ. ಈಗ LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ ಹೇಳಿದ್ದೀನಿ ನಾನು. ನ್ಯೂಮರೇಟರ್ ಡಿನಾಮಿನೇಟರ್ ಬಂದರೆ ಯಾವ ರೀತಿ ಮಾಡಬೇಕು. LCM ಇರೋದ್ರಿಂದ LCM ಅಂತಲೇ ಸ್ಟಾರ್ಟ್ ಮಾಡಬೇಕು. ಏನಂತ, LCM ಆಫ್ ನ್ಯೂಮರೇಟರ್ ಡಿವೈಡ್ ಬೈ HCF ಆಫ್ ಡಿನಾಮಿನೇಟರ್. ಹಾಗಾದರೆ LCM ಆಫ್ ನ್ಯೂಮರೇಟರ್ ಅಂದರೆ 1ಗೆ LCM ಏನಾಗಿರುತ್ತೆ, 1 ಆಗಿರುತ್ತೆ. HCF ಆಫ್ ಡಿನಾಮಿನೇಟರ್ ಯಾವ್ಯಾವುದು, 3 ಇದೆ, 3³ ಇದೆ, 3⁵ ಇದೆ, 3⁻10 ಇದೆ. ಎಲ್ಲ ಸೇಮ್ ಆಗಿದೆ. ಇದಕ್ಕೆ HCF ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವುದು ಹೈಯೆಸ್ಟ್ ತೊಗೊಬೇಕು, ಲೀಸ್ಟ್ ತೊಗೊಬೇಕು. HCFಗೆ ಲೀಸ್ಟ್ ತೊಗೊಬೇಕು. ಲೀಸ್ಟ್ ಯಾವುದಿದೆ, ಇಲ್ಲಿ 3 ಇದೆ, 3 ತೊಗೊಬೇಕು. ಇದೇ LCM. ನೋಡ್ರಿ, ಇಲ್ಲಿ ಬಂದಿರೋದು ನೋಡ್ರಿ, LCM ಎಷ್ಟು. ಇದನ್ನು ಯಾವ ರೀತಿ ಬರಿಬೋದು ನಾವು, ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಈ ಪವರ್ ಮೈನಸ್ ಫಿಗರ್ ಇದನ್ನು ಪಾಸಿಟಿವ್ ಮಾಡಬೇಕು ಅಂದ್ರೆ ಏನಾಗಿರುತ್ತೆ, 1/3⁻1 ಅಂದರ್ಥ 1/3. ಅದೇ ರೀತಿಯಲ್ಲಿ HCFನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ HCF ಅಂತ ಮೊದಲಿರೋದ್ರಿಂದ HCF ಆಫ್ ನ್ಯೂಮರೇಟರ್ ಡಿವೈಡ್ ಬೈ LCM ಆಫ್ ಡಿನಾಮಿನೇಟರ್. ಹಾಗಾದರೆ LCM ಆಫ್ ನ್ಯೂಮರೇಟರ್ ಅಂದರೆ 1 HCF ಎಷ್ಟಾಗಿರುತ್ತೆ, 1 ಆಗಿರುತ್ತೆ. LCM ಆಫ್ ಡಿನಾಮಿನೇಟರ್, ಇವೆಲ್ಲ ಡಿನಾಮಿನೇಟರ್. LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೈಯೆಸ್ಟ್ ತೊಗೊಬೇಕಾಗಿರುತ್ತೆ. ಎಷ್ಟು, 3⁻10. ಇಲ್ಲೂ ಹಾಗಿರೋದು. ಇದನ್ನು ಯಾವ ರೀತಿ ಬರೀತೀರಾ, 1/3⁻10. ಇಷ್ಟೇ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ನಾವು ಮಾಡಿರೋದು 5ನೇ ಪ್ರಾಬ್ಲಮ್. 6ನೇ ಪ್ರಾಬ್ಲಮ್ ಹೋಗೋಣ. ಈ 6ನೇ ಪ್ರಾಬ್ಲಮ್ ಆಲ್ಜಿಬ್ರಾಯಿಕ್ ಫಾರ್ಮ್ನಲ್ಲಿ ಇದೆ. ಯಾವ ರೀತಿ ಇದೆ, ಆಲ್ಜಿಬ್ರಾಯಿಕ್ ಫಾರ್ಮ್ನಲ್ಲಿ ಇದೆ. ಈ ಆಲ್ಜಿಬ್ರಾಯಿಕ್ ಫಾರ್ಮ್ನಲ್ಲಿ ಇರುವಂತಹದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಲ್ಲಿ 4a²b ಅಂತ ಇದೆ. 4a²b ಅಂತ ಇದೆ. ಇದನ್ನು ನಾವು ಅಂದರೆ ನಿಮಗೆ ಗೊತ್ತಾಗಲಿಲ್ಲ, 4ನ ನಾವು ನ್ಯೂಮರಿಕಲ್ ಪಾರ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಥವಾ ಆಲ್ಜಿಬ್ರಾಯಿಕ್ ಫಾರ್ಮ್ನಲ್ಲಿದೆ ಅಂತ ಹೇಳ್ತೀವಿ. ಈಗ ನಾವು ಮೊದಲು ನ್ಯೂಮರಿಕಲ್ ಪಾರ್ಟ್ಗೆ ಮೊದಲು LCM ಅಥವಾ HCFನ ಕ್ಯಾಲ್ಕುಲೇಟ್ ನಾವು ಮಾಡ್ಕೊಂಡ್ಬಿಡಬೇಕು. ಅದೊಂದು ವಿಧಾನ. ಸ್ಟ್ರೈಟಾಗಿ ಮಾಡಬೇಕು ಅಂದಾಗ 4a²b, ಇನ್ನೊಂದು ನಂಬರ್ ಏನಿದೆ 6ab, ಇನ್ನೊಂದು ನಂಬರ್ ಏನಿದೆ 12ab². ಈ ನಂಬರ್ನಲ್ಲಿ 4 ಏನಂತ ಬರೀತೀರಾ, 2² ಅಂತ ಬರೀತೀರಾ, ಹೌದಾ. 2² ಇಂಟು a² ಇಂಟು b. 6ಗೆ ಏನಂತ ಬರೀತೀರಾ, 2 ಇಂಟು 3 ಇಂಟು ಆಮೇಲೆ ಏನಿದೆ a ಇಂಟು b. 12 ಏನಂತ ಬರೀತೀರಾ, 12ನ 2 6 2 3 3 1 ಅಂದರೆ ಬರೋದು 2² ಇಂಟು 3 ಇಂಟು a ಇಂಟು b². ಇವಾಗ ನಾವು HCFನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೋಣ. ಏನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ಕೋಣ, HCF ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೋಣ. ಹಾಗಾದ್ರೆ HCF ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನಾಗಿರ್ಬೇಕು, ಕಾಮನ್ ಆಗಿರಬೇಕು. ಒಂದು ಸ್ವಲ್ಪ ಇಲ್ಲಿ ಗಮನ ಹರಿಸಿ, ಕಾಮನ್ ಆಗಿದೆ 2. ಹಾಗಾದ್ರೆ HCF ಅಂದರೆ ಕಡಿಮೆ ಇರೋದು ತಗೊಬೇಕು. ಕಡಿಮೆ ಇರೋದೆಷ್ಟು, 2 ಇಂಟು 3 ಇಲ್ಲಿದೆ, 3 ಇಲ್ಲಿದೆ, ಇಲ್ಲಿಲ್ಲ. ಇಲ್ಲ ಅಂದರೆ ತಗೊಳ್ಳೋ ಅಂಥ ಅಗತ್ಯ ಇಲ್ಲ. ಇಲ್ಲಿ ಹಾಗೇ ಗಮನ ಹರಿಸಿ a² ಇದರಲ್ಲಿ ಕಡಿಮೆ ಇರೋದು ಯಾವುದು, ಕಡಿಮೆ ಇರೋದೇನು a ಇಂಟು ಇಲ್ಲಿ ಹಾಗೇ ಮತ್ತೆ ಗಮನ ಹರಿಸಿ b² ಕಡಿಮೆ ಇರೋದು ಯಾವುದು, b. ಹಾಗಾದರೆ ಬರೋದೇನು 2ab.
2 ಇಂಟು ಎ ಇಂಟು ಬಿ ಏನಾಗಿರುತ್ತೆ 2ab ಆಗಿರುತ್ತೆ. ಅದೇ ರೀತಿ LCMನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ LCMನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಕಾಮನ್ ಆಗಿದ್ದರೆ ಹೈಯೆಸ್ಟ್ ತಗೊಳ್ಳಿ. ಹೈಯೆಸ್ಟ್ ಅಂದರೆ ಎಷ್ಟಿದೆ, 2 ಸ್ಕ್ವೇರ್ ಇದೆ. ಕಾಮನ್ ಆಗಿಲ್ದಿರೋದು ತಗೊಳ್ಳಿ, 3 ಇದೆ, 3 ಇದೆ, ಆದರೆ ಇಲ್ಲಿಲ್ಲ ಅಂದರೂ ಕೂಡ ಅದು ತಗೊಳ್ಳಿ. ಇಂಟು ಎ ಸ್ಕ್ವೇರ್ ಅಂದರೆ ಏನು ತೊಗೊಬೇಕು, ಎ ಸ್ಕ್ವೇರ್ ತೊಗೊಬೇಕು. ಬಿ ಸ್ಕ್ವೇರ್ ಅಂದೇನು ತೊಗೊಬೇಕು, ಬಿ ಸ್ಕ್ವೇರ್. ಹಾಗಾದರೆ 2 4 ಇಂಟು 3 ಇಂಟು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್. ಹಾಗಾದರೆ ಬರೋದು 4 3 12 ಎ ಸ್ಕ್ವೇರ್ ಬಿ ಸ್ಕ್ವೇರ್. ಇದೇನೇ ಏನಿದು LCM ಆಗಿರುತ್ತೆ ಸ್ಟೂಡೆಂಟ್ಸ್. ಇದೆ LCM, ಇದು HCF. ಈಗ ನಾವು ಮಾಡಿದ್ದು 6th ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ 4 ಮತ್ತು 11 ಇದೆ. 4xy ಈಕ್ವಲ್ಸ್ 4 ಬರೀಬೋದು 2 ಸ್ಕ್ವೇರ್ ಇಂಟು ಎಕ್ಸ್ ಇಂಟು ವೈ. 11xyನ XYZ ಎಂತ ಬರೀಬೋದು 11 ಅಂತಲೇ ಬರೀತೀರ. 11 ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್. ಹಾಗಾದರೆ LCMನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇ ಆದರೆ ಕಾಮನ್ ಏನಾದ್ರು ಇದೆಯಾ, ಕಾಮನ್ ಯಾವುದೂ ಇಲ್ಲ. 2 ಸ್ಕ್ವೇರ್ಗೆ 2 ಸ್ಕ್ವೇರ್ ಬರೀತೀರ, 11ಗೆ 11 ಬರೀತೀರ. ಎಕ್ಸ್ ಇದೆ, XA ಎಷ್ಟು, ವೈ ಇದೆ, YA ಎಷ್ಟು, ಝೆಡ್ ಇದೆ, ಅಲ್ಲಿಲ್ಲ ಇಲ್ಲಿದೆ, ಸೊ ಅದೇ ತೊಗೊಬೇಕಾಗುತ್ತೆ. ಹಾಗಾದರೆ 2 ಸ್ಕ್ವೇರ್ ಅಂದರೆ 4 ಇಂಟು 11 ಅಂದರೆ 44 XYZ ಅನ್ನೋದೇ LCM ಆಗಿರುತ್ತೆ ಸ್ಟೂಡೆಂಟ್ಸ್. HCFನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕಾಮನ್ ಆಗಿರಬೇಕು. ಇಲ್ಲಿ 2 ಇದೆ, ಇಲ್ಲಿ 11 ಇದೆ, ಕಾಮನ್ ಇಲ್ಲ. ಎಕ್ಸ್ ಇದೆ, ಓಕೆ ಎಕ್ಸ್. ವೈ ಇದೆ, ವೈ. ಝೆಡ್ ಇದೆ, ಇಲ್ಲಿಲ್ಲ, ಹಾಗಾದ್ರೆ ತಗೊಳ್ಳಂಗಿಲ್ಲ. ಹಾಗಾದರೆ XY ಅನ್ನೋದೇ HCF ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಲ್ಲಿ ಇದು ಈ ರೀತಿ ಕೇಳೋಕ್ಕೆ ಅವಕಾಶಗಳು ಇರುತ್ತೆ ಸ್ಟೂಡೆಂಟ್ಸ್. ಸೊ ಫಸ್ಟು 10x ಸ್ಕ್ವೇರ್ 25x ಟು ದಿ ಪವರ್ ಆಫ್. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್, ಮಾಡಿ. ಅದೇ ರೀತಿಯಲ್ಲಿ ಈ ಪ್ರಾಬ್ಲಮ್ ಅಷ್ಟೇ ನಿಮಗೆ ಹೋಮ್ವರ್ಕ್. ಈ ಪ್ರಾಬ್ಲಮ್ಮು ನೀವೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ನಿಮಗಿದು ಹೋಮ್ವರ್ಕ್ ಆಗಿರುತ್ತೆ. ಇಲ್ಲಿ ಗಮನ ಹರಿಸಿದ್ದೀರ 12ನೇ ಪ್ರಾಬ್ಲಮ್ಮು. ಇದಕ್ಕೆ ಮೊದಲು 5, 15, 25ಕ್ಕೆ ಫ್ಯಾಕ್ಟರ್ಸ್ 5ಕ್ಕೆ 5 ಅಂತ ತೊಗೊತೀರ, 15ಕ್ಕೆ 5 ಇಂಟು 3 ಅಂತ ತೊಗೊತೀರ, ಇದಕ್ಕೆ 5 ಸ್ಕ್ವೇರ್ ಅಂತ ತೊಗೊತೀರ. ಮಾಮೂಲಿ x ಟು ದಿ ಪವರ್ ಆಫ್ಗಳು ಕಾಣಿಸ್ತಾ ಇದೆ, y ಟು ದಿ ಪವರ್ ಆಫ್ ಕಾಣಿಸ್ತಾ ಇದೆ, ಝೆಡ್ ಇಲ್ಲ. HCF ಏನಾಗುತ್ತೆ, LCM ಏನಾಗುತ್ತೆ ಅನ್ನೋದು ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆದರೆ ಇಲ್ಲಿ ಗಮನ ಹರಿಸಬೇಕಾಗಿರೋದು ಏನು ಅಂತಂದರೆ ಈ ಪ್ರಾಬ್ಲಮ್ ಮೋಸ್ಟ್ ಇಂಪಾರ್ಟೆಂಟ್. ಬೇಸ್ ಸೇಮ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಹೈಯೆಸ್ಟ್ ಪವರ್ನ ಇದು ಮಾಡಿಬಿಡುತ್ತೆ. ಇಲ್ಲಿ ಬೇಸ್ ಸೇಮ್ ಇಲ್ಲ ಸ್ಟೂಡೆಂಟ್ಸ್. ಬೇಸ್ ಸೇಮ್ ಇಲ್ಲ ಅಂದರೆ ಇದನ್ನು ಸುಮ್ಮನೆ ಕ್ಲೂ ಕೊಡ್ತೀನಿ, ಇದು ಕೂಡ ನಿಮಗಿದು ಹೋಮ್ವರ್ಕ್ ಆಗಿರುತ್ತೆ. ಇದನ್ನು 1/2 ಸ್ಕ್ವೇರ್ ಅಂತ ಬರ್ಕೊಂತೀರ, ಇದನ್ನು 1/3 ಸ್ಕ್ವೇರ್ ಅಂತ ಬರೀತೀರ. 1/2 ಸ್ಕ್ವೇರ್ 1/3 ಸ್ಕ್ವೇರ್. ಹಾಗಾದರೆ ಇದನ್ನು 1/4 ಅಂತ ಕರಿತೀರ, ಇದಕ್ಕೆ 1/9 ಅಂತ ಹೇಳ್ತೀರ. ಹಾಗಾದ್ರೆ ಇದಕ್ಕೆ LCMನ ಕ್ಯಾಲ್ಕುಲೇಟ್ ನೀವು ಮಾಡಬೇಕು ಅಂತಂದರೆ LCM ಆಫ್ ನ್ಯೂಮರೇಟರ್ ಡಿವೈಡ್ ಬೈ HCF ಆಫ್ ಡಿನಾಮಿನೇಟರ್. HCFನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ HCF ಆಫ್ ನ್ಯೂಮರೇಟರ್ ಡಿವೈಡ್ ಬೈ LCM ಆಫ್ ಡಿನಾಮಿನೇಟರ್. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಅರ್ಲಿಯರ್ ಪಾರ್ಟಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಇದು ಕೂಡ ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ ಸ್ಟೂಡೆಂಟ್ಸ್, ವರ್ಡ್ ಪ್ರಾಬ್ಲಮ್ಸ್ ಅಥವಾ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನಾನು ನೋಡುವಾಗ ಈ ರೀತಿ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿಸ್ಬೇಕು ಅಂದಾಗ ಇನ್ನೂ ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಪಾರ್ಟ್
10 ಪಾರ್ಟ್ ಏನಿದೆ 10 ನಾನು 10A ಮತ್ತು 10B ಅಂತ ಮಾಡ್ತೀನಿ. ಸೊ 10Aನಲ್ಲಿ ಮಿಸ್ಲೇನಿಯಸ್ ಪ್ರಾಬ್ಲಮ್ ಮಾಡಿದ್ದೀನಿ. 10Bನಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 10B ಅನ್ನೋದನ್ನು ವಾಚ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬಾಯ್ ಬಾಯ್.